ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಟೋಟಲ್ ಆಗಿ 7 ಮಾರ್ಕ್ಸಿಗೆ ಬರುತ್ತೆ. 5 ಮಾರ್ಕ್ಸ್ ಇನ್ ಒಂದು ಕ್ವಶನು, 2 ಮಾರ್ಕ್ಸ್ ಇನ್ ಒಂದು ಕ್ವಶನ್, 2 ಮಾರ್ಕ್ಸ್ ಫಸ್ಟ್ ಕ್ವಶನ್ ಮತ್ತು 5 ಮಾರ್ಕ್ಸ್ ಫಸ್ಟ್ ಕ್ವಶನ್ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ. ಫಸ್ಟು ಸಾಲಿಡ್ಸ್ ಅಂದರೆ ಏನು? ಸಾಲಿಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್. ಸೊ ಸಾಲಿಡ್ಸ್ ವಿಲ್ ಬಿ ಹ್ಯಾವಿಂಗ್ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್. ದೇರ್ ಆರ್ 2 ಟೈಪ್ಸ್ ಆಫ್ ಸಾಲಿಡ್ಸ್. ಸಾಲ್ಟ್ ಅನಾಲಿಸಿಸಲ್ಲಿ ಕಲ್ತಿದ್ವಿ ಲಾಸ್ಟ್ ಇಯರು. ಕ್ರಿಸ್ಟಲೈನ್ ಸಾಲಿಡ್ ಮತ್ತು ಅಮಾರ್ಫಸ್ ಸಾಲಿಡ್. ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ದ ಸಾಲಿಡ್ಸ್ ವಿಚ್ ಹ್ಯಾವ್ ಡೆಫಿನೆಟ್ ಶೇಪ್ ಆ್ಯಂಡ್ ಸೈಜ್. ಸೊ ಅಮಾರ್ಫಸ್ ಸಾಲಿಡ್ ಡಸ್ ನಾಟ್ ಹ್ಯಾವ್ ಡೆಫಿನೆಟ್ ಶೇಪ್. ಸೊ ಇನ್ನೂ ಒಂದು 3 ಡಿಫ್ರೆನ್ಸ್ ಏನಪ್ಪ ಅಂದರೆ, ದೇ ಹ್ಯಾವ್ ವೈಡ್ ರೇಂಜ್ ಆಫ್ ಮೆಲ್ಟಿಂಗ್ ಪಾಯಿಂಟ್, ದೇ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಹಿಂಗಂದ್ರೆ ಏನಪ್ಪ ಅಂದರೆ, ಸೊ ಅಮಾರ್ಫಸ್ ಸಾಲಿಡಿಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ 90 ಡಿಗ್ರಿ ಅಂದರೆ 90 ಡಿಗ್ರಿಲೇ ಮೆಲ್ಟ್ ಆಗುತ್ತೆ. ಬಟ್ ಇಲ್ಲ ಆ ಥರ ಆಗಲ್ಲ, 85 ಡಿಗ್ರಿ ಟು 95 ಡಿಗ್ರಿ ರೇಂಜಲ್ಲಿ ಮೆಲ್ಟ್ ಆಗುತ್ತೆ ಅಂತ. ಸೊ ದೇ ಹ್ಯಾವ್ ವೈಡ್ ರೇಂಜ್ ಆಫ್ ಮೆಲ್ಟಿಂಗ್ ಪಾಯಿಂಟ್, ದೇ ಹ್ಯಾವ್ ಶಾರ್ಪ್ ರೇಂಜ್ ಆಫ್ ಮೆಲ್ಟಿಂಗ್ ಪಾಯಿಂಟ್. ದೇಸ್ ಆರ್ ಅನ್ಐಸೋಟ್ರೋಪಿಕ್, ದೀಸ್ ಆರ್ ಐಸೋಟ್ರೋಪಿಕ್. ಏನಪ್ಪ ಅನ್ಐಸೋಟ್ರೋಪಿಕ್ ಐಸೋಟ್ರೋಪಿಕ್ ಅಂದರೆ? ಅನ್ಐಸೋಟ್ರೋಪಿಕ್ ಅಂದರೆ ರೆಗ್ಯುಲರ್ ಅರೇಂಜ್ ಆಗಿರುತ್ತೆ, ಅಂದರೆ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈ ಥರ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ರೆಗ್ಯುಲರ್ ಆಗಿರುತ್ತೆ. ಐಸೋಟ್ರೋಪಿಕಲ್ಲಿ ಇರಲ್ಲ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಟ್ರೂ ಸಾಲಿಡ್ಸ್ ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆಸ್ ಸುಡೋ ಸಾಲಿಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾರ್ಟ್ ಆಫ್ ದ ಲೆಸನಲ್ಲಿ ಏನು ಬರುತ್ತಪ್ಪ ಅಂದರೆ ಯೂನಿಟ್ ಸೆಲ್. ಯೂನಿಟ್ ಸೆಲ್ ಅಂದರೆ ಏನಂದರೆ ಸ್ಮಾಲೆಸ್ಟ್ ರಿಪೀಟಿಂಗ್ ಪಾರ್ಟ್ ಆಫ್ ದ ಸೆಲ್ ವಿಚ್ ವೆನ್ ರಿಪೀಟೆಡ್ ಇನ್ ಸೀಕ್ವೆನ್ಸ್ ಗಿವ್ಸ್ ದ ಸೀರೀಸ್, ಗಿವ್ಸ್ ದ ಎಂಟೈರ್ ಶೇಪ್ ಆಫ್ ದ ಕ್ರಿಸ್ಟಲ್. ಸೊ ಇದನ್ನು ಡಯಾಗ್ರಾಮಲ್ಲಿ ಹೇಳ್ತೀನಿ ನೋಡಿ. ಸೊ ಈ ಥರ ರುಬಿಕ್ಸ್ ಕ್ಯೂಬ್ ಗೊತ್ತಿದೆಯಲ್ಲ ಆ ಥರ. ಸೊ ಏನಾಗುತ್ತಪ್ಪ ಅಂದರೆ, ರುಬಿಕ್ಸ್ ಕ್ಯೂಬಲ್ಲಿ ಈಗ ಸಾಲಿಡ್ಸ್ ಟೈಟ್ಲಿ ಪ್ಯಾಕ್ಡ್ ಅಂತ ಕಲ್ತಿದ್ವಿ. ಸೊ ಈ ರೀತಿ ಇರುತ್ತೆ ಅರೇಂಜ್ಮೆಂಟು. ಸೊ ಇದರಲ್ಲಿ ಯೂನಿಟ್ ಸೆಲ್ ಅಂದರೆ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ ವಿಚ್, ನೋಡಿ ಇದು ಯೂನಿಟ್ ಸೆಲ್, ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ ವಿಚ್ ವೆನ್ ರಿಪೀಟೆಡ್ ಇನ್ ಸೀಕ್ವೆನ್ಸ್ ಗಿವ್ಸ್ ದ ಶೇಪ್ ಆಫ್ ಎಂಟೈರ್ ಕ್ರಿಸ್ಟಲ್. ಸೊ ಇದನ್ನ ಇಟ್ಕೊಂಡು ದೇರ್ ಆರ್ 3 ಟೈಪ್ಸ್ ಆಫ್ ಯೂನಿಟ್ ಸೆಲ್. ಒನ್ ಇಸ್ ಸಿಂಪಲ್ ಕ್ಯೂಬಿಕ್ ಸೆಲ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸೆಲ್ ಆ್ಯಂಡ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸೆಲ್. ಇಡೀ ಲೆಸನಲ್ಲಿ ಇಷ್ಟೇ. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ PCC, BCC, FCC ಫೈಂಡ್ ಔಟ್ ಮಾಡಬೇಕು ಮತ್ತು ಪ್ಯಾಕಿಂಗ್ ಎಫಿಷಿಯನ್ಸಿನ ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ ಯೂನಿಟ್ ಸೆಲ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂನಿಟ್ ಸೆಲ್ ಅಂದರೆ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟು. ಇದು ಎಂಟೈರ್ ಸೀಕ್ವೆನ್ಸಲ್ಲಿ ರಿಪೀಟ್ ಆಯಿತು ಅಂದರೆ ಎಂಟೈರ್ ಕ್ರಿಸ್ಟಲ್ ಬರುತ್ತೆ. ಸೊ ಇದರಲ್ಲಿ ನೋಡಿ ಒಂದು ಪಾರ್ಟಿಕಲ್, ಗ್ರೀನ್ ಪಾರ್ಟಿಕಲ್ ಇದೆಯಲ್ಲ, ಇಟ್ ಈಸ್ ಶೇರ್ಡ್ ವಿತ್ ಅಡ್ಜಸೆಂಟ್ 8 ಯೂನಿಟ್ ಸೆಲ್. ಸೊ ಇಲ್ಲಿ ನೋಡಿ ಗ್ರೀನ್ ಆಟಮ್ ಇಸ್ ಶೇರ್ಡ್ ವಿತ್ ಅಡ್ಜಸೆಂಟ್ 8 ಯೂನಿಟ್ ಸೆಲ್. ಯಾಕೆಂದರೆ ನೋಡಿ ಮೇಲ್ಗಡೆ 4 ಕಾರ್ನರ್ಸು, ಕೆಳಗಡೆ 4 ಕಾರ್ನರ್ಸ್ ಒಂದು ಕ್ಯೂಬಿಗೆ. ಸೊ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಮೇಲ್ 4 ಕಾರ್ನರು, ಕೆಳಗೆ 4 ಕಾರ್ನರು. ಸೊ ಟೋಟಲಾಗಿ ಈ ಪಾರ್ಟಿಕಲಿಗೆ ಒಟ್ಟು 8 ನೇಬರಿಂಗ್ ಯೂನಿಟ್ ಸೆಲ್ ಬರುತ್ತೆ. ಸೊ ದಿ ಸಿಂಗಲ್ ಪಾರ್ಟಿಕಲ್ ಇಸ್ ಶೇರ್ಡ್ ಬಿಟ್ವೀನ್ ದ 8 ಯೂನಿಟ್ ಸೆಲ್. ಸೊ ಈ ಯೂನಿಟ್ ಸೆಲ್ಗೆ ಇದ್ರ ಕಾಂಟ್ರಿಬ್ಯೂಷನ್ ಏನಾಗಿರುತ್ತಪ್ಪ ಅಂದರೆ 1/8 ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ. ಸೊ ದ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಪಾರ್ಟಿಕಲ್ ಟು ಅ ಸಿಂಗಲ್ ಯೂನಿಟ್ ಸೆಲ್ ಇಸ್ 1/8. ಟೋಟಲಾಗಿ 8 ಇದೆ. ಸೊ 8 into 1/8 is 1. ಸೊ ಇನ್ PCC ನಂಬರ್ ಆಫ್ ಪಾರ್ಟಿಕಲ್ 1 ಆಗುತ್ತೆ. ಸೊ ಇಲ್ಲಿ ನೋಡಿ PCC, BCC, FCC ಅಂದರೆ ಏನಂತ ಹೇಳ್ತೀನಿ ಫಸ್ಟು. ಸೊ PCC ಅಂದರೆ ಸಿಂಪಲ್ ಕ್ಯೂಬಿಕ್ ಸೆಲ್ ಆರ್ ಪ್ರಿಮಿಟಿವ್ ಕ್ಯೂಬಿಕ್ ಸೆಲ್. ಇಲ್ಲೇನಾಗುತ್ತೆ ಅಂದರೆ ಬರೀ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಎಟ್ ದ ಎಡ್ಜಸ್ಸಲ್ಲಿ 8 ಎಡ್ಜಸ್ಸಲ್ಲಿ 8 ಪಾರ್ಟಿಕಲ್ಸ್ ಇರುತ್ತೆ. ಇದಕ್ಕೆ ಸಿಂಪಲ್ ಕ್ಯೂಬಿಕ್ ಸೆಲ್ ಅಂತ ಹೇಳ್ತಾರೆ. ನೋಡಿ ಈ ಥರ ಡಯಾಗ್ರಾಮು. ಸೊ ಇದ್ರ ಪ್ಯಾಕಿಂಗ್ ಎಫಿಷಿಯನ್ಸಿ ಈ ಥರ ಇರುತ್ತೆ. ಅದೇ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸೆಲ್ಲಲ್ಲಿ ಏನಾಗುತ್ತಪ್ಪ ಅಂದರೆ, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸೆಲ್ಲಲ್ಲಿ ಇನ್ ಅಡಿಷನ್ ಟು ಪಾರ್ಟಿಕಲ್ ಪ್ರೆಸೆಂಟ್ ಎಟ್ ದ ಎಡ್ಜಸ್ಸಲ್ಲಿ ಪಾರ್ಟಿಕಲ್ಸ್ ಇದೆ 8 ಪಾರ್ಟಿಕಲ್ಸ್, 1 2 3 4 5 6 7 8 ಪಾರ್ಟಿಕಲ್ಸ್ ಇದೆ. ಸೊ 1 ಪಾರ್ಟಿಕಲ್ ಇಸ್ ಪ್ರೆಸೆಂಟ್ ಎಟ್ ದ ಬಾಡಿ ಸೆಂಟರ್. ಇಲ್ಲಿ ಕಾಣಿಸ್ತಿದೆಯಲ್ಲ ವೈಲೆಟ್ ಕಲರ್, 1 ಪಾರ್ಟಿಕಲ್ ಇಸ್ ಪ್ರೆಸೆಂಟ್ ಎಟ್ ದ ಬಾಡಿ ಸೆಂಟರ್. ಸೊ ಇದ್ರದ್ದು ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ FCC ಏನಾಗಿರುತ್ತಪ್ಪ ಅಂದರೆ, ಇನ್ ಅಡಿಷನ್ ಟು 8 ಪಾರ್ಟಿಕಲ್ಸ್ ಪ್ರೆಸೆಂಟ್ ಎಟ್ ದ ಕಾರ್ನರ್, ನೋಡಿ 1 2 3 4 5 6 7 8 1 ಪಾರ್ಟಿಕಲ್ ಪ್ರೆಸೆಂಟ್ ಎಟ್ 8 ಪಾರ್ಟಿಕಲ್ಸ್ ಪ್ರೆಸೆಂಟ್ ಎಟ್ ದ ಕಾರ್ನರ್. ನೆಕ್ಸ್ಟ್ ಇನ್ನೇನಾಗುತ್ತೆ ಅಂದರೆ ಫೇಸ್ ಸೆಂಟ್ರಲ್ಲಿ 1 ಪಾರ್ಟಿಕಲ್ ಇರುತ್ತೆ. ಸೊ ಟೋಟಲಾಗಿ ಎಷ್ಟು ಫೇಸ್ ಇರುತ್ತೆ ಒಂದು ಕ್ಯೂಬಿಗೆ? 6 ಫೇಸಸ್ ಇರುತ್ತೆ. 1 2 3 4 5 6 ಮೇಲೊಂದು ಕೆಳಗೊಂದು, ಟೋಟಲಾಗಿ 6 ಫೇಸಸ್ ಇರುತ್ತೆ. ಸೊ 6 ಫೇಸಸ್ಸಲ್ಲೂ ಒಂದೊಂದು ಪಾರ್ಟಿಕಲ್ ಇರುತ್ತೆ. ಸೊ ಫೇಸ್ ಅಂದರೆ ಏನು ಹೇಳಿ, ಈ ಫೇಸು ಈ ಕಡೆ ಕ್ಯೂಬಿಗೂ ಫೇಸೇ, ಈ ಕಡೆ ಆಪೋಸಿಟ್ ಕ್ಯೂಬಿಗೂ ಫೇಸೇ. ಸೊ ಇಲ್ಲಿ ನೋಡಿ ಇಲ್ಲೊಂದು ಫೇಸ್ ಇದೆ ಅಂದರೆ ಎರಡು, ಈ ಕ್ಯೂಬಿಗೂ ಮತ್ತು ಈ ಯೂನಿಟ್ ಸೆಲ್ಲಿಗೂ ಎರಡಕ್ಕೂ ಅದೇ ಫೇಸು. ಸೊ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ದ ಫೇಸ್ ಸೆಂಟರ್, ಇಟ್ಸ್ ಕಾಂಟ್ರಿಬ್ಯೂಷನ್ ಟು ಸಿಂಗಲ್ ಯೂನಿಟ್ ಸೆಲ್ ಇಸ್ ಹಾಫ್. ಸೊ ಇಲ್ಲಿ ಹೇಳಿದೆ ಎಡ್ಜಸ್ಸಲ್ಲಿ ಇರೋದು 1/8. ಪಾರ್ಟಿಕಲ್ ಪ್ರೆಸೆಂಟ್ ಇನ್ ದ ಫೇಸ್ ಅಂದರೆ ಫೇಸ್ ಸೆಂಟರ್ ಇರುತ್ತೆ, ಅದ್ರ ಕಾಂಟ್ರಿಬ್ಯೂಷನ್ ಏನಾಗಿರುತ್ತೆ? ಹಾಫ್ ಆಗಿರುತ್ತೆ. ಬಾಡಿ ಸೆಂಟರ್ ಅಂದರೆ ಈಚ್ ಫುಲ್ ಪಾರ್ಟಿಕಲ್ ಇಸ್ ಪ್ರೆಸೆಂಟ್ ಇನ್ ಸೈಡ್ ದ ಬಾಡಿ. ಸೊ ಇದ್ರ ಕಾಂಟ್ರಿಬ್ಯೂಷನ್ 1. ಸೊ ಈಗ ನಂಬರ್ ಆಫ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಈಚ್ ಇದು ನೋಡಬೇಕು. ಸೊ ಇಲ್ಲಿ ನೋಡಿ PCC ಪ್ರಿಮಿಟಿವ್ ಕ್ಯೂಬಿಕ್ ಸೆಲ್ಲಲ್ಲಿ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದ ಎಡ್ಜಸ್. ಸೊ 8 ಪಾರ್ಟಿಕಲ್ಸ್ ಇದೆ, ಕಾಂಟ್ರಿಬ್ಯೂಷನ್ ಎಷ್ಟು? 1/8. ಸೊ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ PCC ಇಸ್ 1. ಅದೇ BCC ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸೆಲ್ಲಲ್ಲಿ ಏನಾಗುತ್ತೆ,
8 particles in the edges, contribution 1/8, so 1 particle, and 1 particle is present at the body center. Total number of particle in BCC is 2. Total number of particle in FCC find out ಮಾಡಬೇಕು ನೋಡಿ. 8 particles in the edges, contribution 1/8, 8 contribution in the 8 particles in the edges, so contribution 1/8. ಇಂಡಿವಿಜುವಲ್ ಆಗಿ 6 ಫೇಸಸ್ ಅಲ್ಲಿದೆ. 1 ಪಾರ್ಟಿಕಲ್ ಕಾಂಟ್ರಿಬ್ಯೂಷನ್ ಫೇಸ್ ಸೆಂಟ್ರಲ್ಲಿ ಹಾಫ್, 6 ಇಂಟು ಹಾಫ್ ಅಂದರೆ 3 + 1 = 4. ಸೊ ಈಗ ನಮ್ಗೆ ಏನು ಕಲ್ತ್ವಿ, ಈಗ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ PCC is equal to 1, ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ BCC is equal to 2, ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ FCC is equal to 4. ಸೊ ಇದಿಷ್ಟನ್ನು ಕಲ್ತ್ವಿ ನೋಡಿ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂತ. ಸಿಂಪಲ್ ಕ್ಯೂಬಿಕ್ ಸೆಲ್ಲಲ್ಲಿ ನೋಡಿ ಬರೀ ಎಡ್ಜಸ್ಸಲ್ಲಿ ಮಾತ್ರ ಇರುತ್ತೆ ಪಾರ್ಟಿಕಲ್ಸು. ಸೊ ಅದೇ BCCಲಿ ಏನಾಗುತ್ತೆ, ಎಡ್ಜಸ್ಸಲ್ಲಿರೋ ಪಾರ್ಟಿಕಲ್ಸ್ ಜೊತೆ 1 ಪಾರ್ಟಿಕಲ್ ಸೆಂಟ್ರಲ್ ಇರುತ್ತೆ. FCCಲಿ ಏನಾಗುತ್ತೆ, 8 ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಎಟ್ ದ ಎಡ್ಜಸ್, ಆ್ಯಂಡ್ ನೋಡಿ ಇಲ್ಲಿ 3 ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಫೇಸ್ ಸೆಂಟರ್, ಅದರ್ 3 ಇನ್ ದ ಆಪೋಸಿಟ್ ಸೈಡ್. ಈ ಥರ ಇರುತ್ತೆ. ಡಿಫ್ರೆನ್ಸ್ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಕ್ರಿಸ್ಟಲೈನ್ ಮತ್ತು ಅಮಾರ್ಫಸ್ಗೆ ಡೆಫಿನೆಟ್ ಶೇಪು, ಡು ನಾಟ್ ಪೊಸೆಸ್ ಡೆಫಿನೆಟ್ ಶೇಪು, ದೆ ಪೊಸೆಸ್ ಲಾಂಗ್ ರೇಂಜ್ ಆರ್ಡರ್, ದೆ ಪೊಸೆಸ್ ಶಾರ್ಟ್ ರೇಂಜ್ ಆರ್ಡರ್ ಅಂತ ಇದೆ. ಸೊ ಅಂದರೆ ರೆಗ್ಯುಲರ್ ಅರೇಂಜ್ಮೆಂಟ್ ಇರುತ್ತೆ ಆರ್ಡ್ರು, ಇದರಲ್ಲಿ ಇರಲ್ಲ. ಸೊ ಅದಕ್ಕೆ ಇದು ಟ್ರೂ ಸಾಲಿಡು, ದೀಸ್ ಆರ್ ಕಾಲ್ಡ್ ಎಸ್ ಸೂಡೋ ಸಾಲಿಡ್ಸ್ ಅಂತ ಹೇಳ್ತೀವಿ. ಕ್ರಿಸ್ಟಲೈನ್ ಮತ್ತು ಅಮಾರ್ಫಸ್ ಸಾಲಿಡ್ಸು ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಸೊ ಈಗ ಪ್ಯಾಕಿಂಗ್ ಎಫಿಷಿಯನ್ಸಿ. ಏನು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೆ, ಸೊ ಯಾವ ರೀತಿ ಟೈಟ್ಲಿ ಪ್ಯಾಕ್ ಆಗಿರುತ್ತೆ ನೋಡಿ, ಇಲ್ಲಿ ಪ್ಯಾಕ್ ಆಗಿದೆಯಲ್ಲ, ಇದ್ರ ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟು ಅಂತ. ಎಫಿಷಿಯನ್ಸಿ ಅಂದರೆ ಏನಂದರೆ ಎಷ್ಟು ಔಟ್ಪುಟ್ ಇರುತ್ತೆ ಅಂತ. ಪ್ಯಾಕಿಂಗ್ ಎಫಿಷಿಯನ್ಸಿಗೆ ಏನು ಫಾರ್ಮುಲಪ್ಪ ಅಂದರೆ ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಇದು ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ. ಸೊ ಇಲ್ಲಿ ನೋಡಿ, ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಅಂದರೆ ಏನು, ಲೆಂತ್ ಇಂಟು ಲೆಂತ್. ಸೊ ಇದು ಎಡ್ಜ್ ಲೆಂತ್ನ A ಅಂತ ತೊಗೊಳ್ತೀವಿ. ಎಡ್ಜ್ ಲೆಂತ್ನ A ಅಂತ ತೊಗೊಂಡ್ರೆ ವಾಲ್ಯೂಮ್ ಏನಾಗುತ್ತೆ, A³ ಆಗುತ್ತೆ. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದೆ ಅಂತ ಗೊತ್ತು, ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ ಫೈಂಡ್ ಔಟ್ ಮಾಡೋಕ್ಕೂ ಇದು ಎಕ್ಸಾಕ್ಟ್ ಸ್ಪಿಯರ್ ಇರೋ ಥರ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಏನಾಗಿರುತ್ತೆ, 4/3 πr³ ಆಗಿರುತ್ತೆ. ಇಷ್ಟೇ ಈಸಿ ಇದೆ. ಈಗ PCCಲಿ ಏನಾಗುತ್ತೆ, ವಾಲ್ಯೂಮ್ ಆಫ್ ದ ಕ್ಯೂಬ್ is equal to A³. ಸೊ ರಿಲೇಷನ್ ಬಿಟ್ವೀನ್ A ಆ್ಯಂಡ್ ರೇಡಿಯಸ್ ಆಫ್ ದ ಸ್ಪಿಯರ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, in PCC the particles are present only at the edges. So what happens here, the particles will be contact in the edges. So ಇಲ್ಲಿ A ಅಂದರೆ ಎಡ್ಜ್ ಲೆಂತ್, ಟೋಟಲ್ ಎಡ್ಜ್ ಲೆಂತ್ A ಇಲ್ಲಿದೆಯಲ್ಲ A. ಸೊ 1A ಅನ್ನೋದ್ರಲ್ಲಿ ಎಷ್ಟು ರೇಡಿಯಸ್ ಬರುತ್ತೆ ನೋಡಿ, 2r ಬರುತ್ತೆ. ಸೊ ರಿಲೇಷನ್ ಏನು ಸಿಕ್ತಪ್ಪ ಅಂದರೆ A is equal to 2r ಅಂತ ಸಿಕ್ತು. ಸೊ ವಾಲ್ಯೂಮ್ ಆಫ್ ದ ಕ್ಯೂಬ್ ಅಂದರೆ A³, 2r³ ಅಂದರೆ 8r³, ಇದೊಂದು. ನೆಕ್ಸ್ಟ್ ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ ಅಂದರೆ ಏನು ಹೇಳಿದೆ, 4/3 πr³. ಇಲ್ಲಿ 1 ಪಾರ್ಟಿಕಲ್ ಇರೋದ್ರಿಂದ 1 × 4/3 πr³ ಡಿವೈಡೆಡ್ ಬೈ 8r³ ಇಂಟು 100 ಮಾಡಿದ್ರೆ ಏನಾಗುತ್ತೆ ನೋಡಿ, ಮೇಲೆ ಕೆಳಗೆ r³ ಕ್ಯಾನ್ಸಲ್ ಆಗುತ್ತೆ. ಮತ್ತು ಸಿಂಪ್ಲಿಫೈಯಿಂಗ್ 4/24 ಅಂದರೆ 1/3 ಇಂಟು 50 ಈ ಥರ ಬಂತಾಗ ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟಿದೆ, 54.02%. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟಾಗುತ್ತೆ PCCಲಿ, 54%. ಅದೇ ರೀತಿ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ BCC ಇಂಪಾರ್ಟೆಂಟು. ಇದು ಮೂರಲ್ಲೊಂದು 3 ಮಾರ್ಕ್ಸಿಗೆ ಕೇಳ್ತಾರೆ, BCC, PCC ಮತ್ತು FCC. ಸೊ BCCಲಿ ಏನಾಗುತ್ತೆ, 8 particles are present at the edges and 1 particle is present at the body center. ನೋಡಿ ಹಿಂಗಿದೆಯಲ್ಲ. ಸೊ ಇಲ್ಲಿ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಆಗಿರುತ್ತೆ ನೋಡಿ, ಎಲ್ಲ 3 ಪಾರ್ಟಿಕಲ್ಸ್ ಕಾಂಟ್ಯಾಕ್ಟ್ ಆಗಿರೋದು ಇಲ್ಲಿ ಸೆಂಟರ್, ಬಾಡಿ ಸೆಂಟ್ರಲ್ಲಿ ನೋಡಿ. ಇಲ್ಲಿಂದ ಒಂದು ಡಯಾಗ್ನಲ್ ಡ್ರಾ ಮಾಡಿದ್ರೆ, ಈ ಜಾಗದಲ್ಲಿ ಒಂದು ಡಯಾಗ್ನಲ್ ಡ್ರಾ ಮಾಡಿದ್ರೆ ಇಟ್ ವಿಲ್ ಬಿ ಇನ್ ಕಾಂಟ್ಯಾಕ್ಟ್. ಸೊ ಏನಾಗುತ್ತೆ ಈಗ ನೋಡಿ, ಸೊ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ದ ದಿಸ್ ಪೊಸಿಷನ್. ಸೊ ಇಲ್ಲಿ ನೋಡಿ A ಅಂದರೆ ಎಡ್ಜ್ ಲೆಂತು, ಇಲ್ಲಿ B ಅಂತ ಇದೆ ನೋಡಿ, ಇದು ಎಡ್ಜಲ್ಲಿ ಡಯಾಗ್ನಲ್ ಇದೆಯಲ್ಲ ಅದು. ಸೊ ಈಗ ಏನು ಮಾಡ್ತೀವಿ ನೋಡಿ, ಈಗ ಸೊ ಟೋಟಲಾಗಿ ನೋಡಿ ಇಲ್ಲಿ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡ್ತೀವಿ. ಸೊ ಬಾಡಿ ಸೆಂಟ್ರಲಲ್ಲಿ ಅಲ್ಲಿ C ಅಂತ ಒಂದಿದೆ, A ಅಂತ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಈ ಡಯಾಗ್ನಲ್ನ ನಾನು ಒಂದು ಸ್ಕ್ವೇರ್ ಆನ್ ದ ಹೈಪೋಟಿನಸ್ is equal to sum of the square of the other 2 sides ಅಂತ ತೊಗೊಳ್ತೀನಿ. ನೋಡಿ ಇಲ್ಲಿ AD ಅಂದರೆ ಎಡ್ಜ್ ಲೆಂತ್ A, ಇದು ಬಾಡಿ ಡಯಾಗ್ನಲ್ B, ದೆನ್ ಇಲ್ಲಿ A ಇಂದ ಇಲ್ಲಿಂದ ಇಲ್ಲಿ ತನಕ ಇರೋ ಡಿಸ್ಟೆನ್ಸ್ನ 4r ಅಂತ ತೊಗೊಳ್ತೀನಿ. ನೋಡಿ ಟೋಟಲ್ ಆಫ್ 4 ರೇಡಿಯಸ್ ಇದೆ, 1 ರೇಡಿಯಸ್, 1 ಡಯಾಗ್ನಲ್ ಆ್ಯಂಡ್ 1 ರೇಡಿಯಸ್, r + r + r + r 4r. 4r is equal to b² + a² ಇದೇನು ಪೈಥಾಗರಸ್ ಥಿಯರಮ್. 4r is equal to 4r² is equal to a² + b². ಸೊ b² ಅಂದರೆ ನೋಡಿ ಇದು ಎಡ್ಜ್, ಇದು ಬಾಡಿ ಡಯಾಗ್ನಲ್ಲು ಅಷ್ಟೇ. ಸ್ಕ್ವೇರ್ ಆನ್ ದ ಹೈಪೋಟಿನಸ್ is equal to sum of the square of the other 2 sides. ಅದರ್ 2 ಸೈಡ್ಸು A ಮತ್ತು A ಇರುತ್ತೆ, ಯಾಕೆಂದರೆ ಇದು ಕ್ಯೂಬಲ್ಲಿ ಎಲ್ಲ ಸೈಡು ಈಕ್ವಲ್. ಸೊ b² is equal to 2a². ಸೊ ಏನಾಗುತ್ತೆ ನೋಡಿ, 4r² is equal to 3a² ಆಗುತ್ತೆ. 4r² ಏನಾಗುತ್ತೆ, 16r² ಆಗುತ್ತೆ. ಸೊ 4r² ಏನಾಗುತ್ತೆ, 16r² ಆಗುತ್ತೆ. ಸೊ a² is equal to 16/3 r³.
ಸೊ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಆರ್ ಸಿಕ್ತು. ಎ ಇಸ್ ಈಕ್ವಲ್ ಟು 4/√3r. ಜಸ್ಟ್ ನಾವು ಏನು ನೆನ್ಪಿಟ್ಕೊಂಡಿರ್ಬೇಕು ನೋಡಿ, ಇಲ್ಲಿ ಎ ಇಸ್ ಈಕ್ವಲ್ ಟು 2r ಆಗುತ್ತೆ, ಇಲ್ಲಿ ಎ ಇಸ್ ಈಕ್ವಲ್ ಟು 4/√3r ಆಗುತ್ತೆ. ಮತ್ತೆ ತಿರ್ಗಾ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೆ ವಾಲ್ಯೂಮ್ ಆಫ್ ಪಾರ್ಟಿಕಲ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಂಟು 100. ಸೊ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿರುತ್ತೆ ಬಿ ಸಿ ಸಿಲಿ 2 ಅಂತ ಕಲ್ತ್ವಿ. 2 × 4/3πr³ ಡಿವೈಡ್ ಬೈ 4√3r³ ಅಂತ ಮಾಡಿದ್ರೆ ಇಂಟು 100 ಮಲ್ಟಿಪ್ಲೈ ಮಾಡ್ತೀವಿ. ಸಿಂಪ್ಲಿಫೈ ಮಾಡಿರೋದು r³ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ 4/√3³ ಅಂದರೆ 64 × 3√3 ಆಗುತ್ತೆ. 64 ಮೇಲೆ 3√3 ತೊಗೊಂಡಿದ್ದಾರೆ. 4 2s 8 ಆಗುತ್ತೆ. ಆನ್ ಸಿಂಪ್ಲಿಫಿಕೇಶನ್ ವಿ ಆರ್ ಗೋಯಿಂಗ್ ಟು ಗೆಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 68%. ನೋಡಿ ಕ್ಯಾಲ್ಕುಲೇಟರ್ ಮಾಡಿ ಅಬ್ಸರ್ವ್ ಮಾಡಿ. ಸೊ ಅದೇ ರೀತಿ ಇಲ್ಲಿ ಎಫ್ ಸಿ ಸಿಲಿಗ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿರುತ್ತೆ, ಟೋಟಲಾಗಿ 4 ಪಾರ್ಟಿಕಲ್ಸ್ ಇರುತ್ತೆ. ಸೊ ಎಫ್ ಸಿ ಸಿಲ್ ನೋಡಿ ಫೇಸ್ ಸೆಂಟರ್ ಕ್ಯೂಬಿಕ್ ಸೆಲ್. ಸೊ ಪಾರ್ಟಿಕಲ್ಸ್ ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ಇನ್ ದ ಫೇಸ್. ಸೊ ಇನ್ನು ಫೇಸ್ ಡಯಾಗ್ನಲ್, ಇದು ಬಾಡಿ ಡಯಾಗ್ನಲಲ್ಲಿ ಕಾಂಟ್ಯಾಕ್ಟ್ ಇತ್ತು. ಸೊ ಅದೇ ಎಫ್ ಸಿ ಸಿಲ್ ಪಾರ್ಟಿಕಲ್ಸ್ ಎಲ್ಲಿ ಕಾಂಟ್ಯಾಕ್ಟ್ ಆಗಿರುತ್ತೆ, ದೇ ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಫೇಸ್ ಡಯಾಗ್ನಲ್. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಫೇಸ್ ಡಯಾಗ್ನಲ್ಲಿ ರೆಡ್ಡು, ವೈಲೆಟ್ ಮತ್ತು ಇದು ಕಲರ್ ಬ್ರೌನ್ ಕಲರ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಆ ಡಯಾಗ್ನಲಲ್ಲಿ ಪಾರ್ಟಿಕಲ್ಸ್ ಆರ್ ಇನ್ ಕಾಂಟ್ಯಾಕ್ಟ್. ಸೊ ಏನಾಗುತ್ತೆ, ಈಗ ಒಂದು ಫಾರ್ಮುಲಾ ಫೈಂಡ್ ಔಟ್ ಮಾಡ್ತೀವಿ ನೋಡಿ. ಸೊ ಟೋಟಲಾಗಿ ಎಷ್ಟು ಆರ್ ಇದೆ ಇಲ್ಲಿ ರೇಡಿಯಸ್ಸು 4r is equal to a² plus a². ಸ್ಕ್ವೇರ್ and the hypotenuse equal to sum of square of other two sides. ಸೊ 16r² is equal to 2a² ಆಗುತ್ತೆ. a² is equal to 16/2r². 2 1s 2 8s 16 ಅಲ್ಲ. ಸೊ ಸ್ಕ್ವೇರ್ ಅಪ್ಲೈಯಿಂಗ್ ರೂಟ್ ಆನ್ ಬೋತ್ ಸೈಡ್. a is equal to 4/√2r. ಸೊ ಇಲ್ಲಿ ಏನು ಸಿಕ್ತು, a is equal to 4/√2r. ರಿಲೇಷನ್ ಬಿಟ್ವೀನ್ ಎಡ್ಜ್ ಲೆಂತ್ ಆ್ಯಂಡ್ ರೇಡಿಯಸ್. ಎ ಅಂದರೆ ಎಡ್ಜ್ ಲೆಂತು, ವಾಲ್ಯೂಮ್ ಆಫ್ ಕ್ಯೂಬ್ ಅಂದರೆ a³ ಅಂದರೆ 4/√2r ಹೋಲ್ ಕ್ಯೂಬ್. 4/√2r³ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್. ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ 4 ಪಾರ್ಟಿಕಲ್ಸ್ ಇದೆ. 4 × 4/3πr³. ಸೊ ಇಲ್ಲೂ ಅಷ್ಟೇ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಅಂದಾಗ 4/√3r ಹೋಲ್ ಕ್ಯೂಬ್ ಆಯಿತು. ಇದನ್ನು ಸಿಂಪ್ಲಿಫೈ ಮಾಡಿರೋದು ಅಷ್ಟೇ. ಸೊ ಇಲ್ಲೇನಾಗುತ್ತೆ, ಈಗ 4 ಪಾರ್ಟಿಕಲ್ಸ್ 4 × 4/3πr³ ಇರೋದ್ರಿಂದ 16/3πr³ ಆಗುತ್ತೆ. ನೆಕ್ಸ್ಟ್ 4/√2r ಹೋಲ್ ಕ್ಯೂಬನ್ನು ಇದು ಮಾಡಿದಾಗ ಅದೊಂದು ಬರುತ್ತೆ. 4³ ಅಂದರೆ 64, 2√2 ಬರುತ್ತೆ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿರೋದು ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 74%. ಸೊ ಇಲ್ಲಿ ನೋಡಿ ಏನು ನಮಗೆ ಮೇಯ್ನಾಗಿ ನೆನಪಿರಬೇಕು ಅಂದರೆ, ಏನು ಗೊತ್ತಾಗಿಲ್ಲ ಅಂದರೂ ಪರವಾಗಿಲ್ಲ. ಸೊ ಇನ್ ಪಿ ಸಿ ಸಿ ಎ ಇಸ್ ಈಕ್ವಲ್ ಟು 2r ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇನ್ ಬಿ ಸಿ ಸಿ ಎ ಇಸ್ ಈಕ್ವಲ್ ಟು 4/√3r ಆ್ಯಂಡ್ ಎಫ್ ಸಿ ಸಿ ಎ ಇಸ್ ಈಕ್ವಲ್ ಟು 4/√2r. ಸೊ ಏನಾಗುತ್ತೆ, ಎಡ್ಜ್ ಲೆಂತ್ ಮತ್ತು ರೇಡಿಯಸ್ ಮಧ್ಯೆ ರಿಲೇಷನ್, ಇದು ಕಾಂಪಿಟೇಟಿವಲ್ಲೂ ಇಂಪಾರ್ಟೆಂಟು. ಎಡ್ಜ್ ಲೆಂತ್ ಇಸ್ ಈಕ್ವಲ್ ಟು 4/√2r ಇನ್ ಎಫ್ ಸಿ ಸಿ, ಎಡ್ಜ್ ಲೆಂತ್ ಇಸ್ ಈಕ್ವಲ್ ಟು 4/√3r ಇನ್ ಬಿ ಸಿ ಸಿ, ಆ್ಯಂಡ್ ಎಡ್ಜ್ ಲೆಂತ್ ಇಸ್ ಈಕ್ವಲ್ ಟು 2r ಇನ್ ಪಿ ಸಿ ಸಿ. ಸೊ ಇದಿಷ್ಟು ಇಂಪಾರ್ಟೆಂಟು. ಪ್ಯಾಕಿಂಗ್ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಬೇಕು. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಬಿ ಸಿ ಸಿ is 68%, PCC is 54.02% and FCC is 74%. ನೆಕ್ಸ್ಟ್ ಡೆನ್ಸಿಟಿ ಮೇಲೆ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಏನು ಡೆನ್ಸಿಟಿ ಅಂದರೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. m/v is equal to ಡೆನ್ಸಿಟಿ. ಸೊ ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಇದೆ. ಡೆನ್ಸಿಟಿ is equal to Zm divided by a³ into Na. ಏನು Z ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದಟ್ ಪಾರ್ಟಿಕಲ್. ಸೊ ಈಗ ಏನಾದರೂ ಬಿ ಸಿ ಸಿ ಆದರೆ Z is equal to 2. If it is PCC, number of particle is equal to 1. If it is FCC, number of particle is equal to 4. A ಅಂದರೆ ಏನಂತ ಹೇಳಿದ್ದೆ, ಎಡ್ಜ್ ಲೆಂತ್ ಅಂತ ಹೇಳಿದ್ದೆ. ಎಡ್ಜ್ ಲೆಂತ್ನ ಪಿಕೋಮೀಟ್ರಲ್ಲಿ ಕೊಟ್ಟಿರ್ತಾರೆ. ಇಟ್ ಈಸ್ ಈಕ್ವಲ್ ಟು 10⁻⁻10 ಸೆಂಟಿಮೀಟ್ರಲ್ಲಿ ಬರ್ಕೋಬೇಕು. ಎಮ್ ಇಸ್ ದ ಮಾಸ್ ಆಫ್ ಯೂನಿಟ್ಸಲ್ಲಿ ಕೊಟ್ಟಿರ್ತಾರೆ. ಎನ್ ಎ ಇಸ್ ಅವಾಗ್ಯಾಡ್ರೋ ನಂಬರ್. ಅವಾಗ್ಯಾಡ್ರೋ ನಂಬರ್ is 6.023 × 10⁻23. ಸೊ Z is equal to number of particles. So by using the values Zm divided by a³ Na, we can find the density of the unit cell. ಒಂದು ಪ್ರಾಬ್ಲಮ್ 2 ಮಾರ್ಕ್ಸಿಗೆ ಕೇಳ್ತಾರೆ. 100% ಯಾವಾಗಲೂ ಹೆಂಗೆ ಕೇಳ್ತಾರಪ್ಪ ಅಂದರೆ 2 ಮಾರ್ಕ್ಸಿಗೆ ಡೆನ್ಸಿಟಿ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ, 3 ಮಾರ್ಕ್ಸಿಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕೇಳ್ತದೆ. ದೆನ್ ಡಿಫೆಕ್ಟ್ಸ್. ಸೊ ಏನು ಡಿಫೆಕ್ಟ್ಸ್ ಅಂದರೆ, ಸೊ ಏನೋ ಈಗ ಸಾಲಿಡಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಆಗಬೇಕಾದ್ರೆ ಕೆಲವೊಂದು ಡಿಫೆಕ್ಟ್ಸ್ ಆಗುತ್ತೆ. ಸೊ ಏನು ಡಿಫೆಕ್ಟ್ಸ್ ಅಂದರೆ, ಈಗ ಕ್ಯಾಟಯಾನ್ ಮತ್ತು ಆನಾಯನ್ ಸೈಡ್ಸ್ ಸಾಲಿಡ್ಸ್ ಆಗಿರುತ್ತೆ. ಸೊ ಇಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ದ ಕ್ರಿಸ್ಟಲ್. ಸೊ ಈಗ ನೋಡಿ ಇಲ್ಲಿ ಬಿ ಸಿ ಸಿ, ಪಿ ಸಿ ಸಿ, ಎಫ್ ಸಿ ಸಿ ಅಂತ ಹೇಳಿ ಹಿಂಗೆ ಪ್ಯಾಕಿಂಗ್ ಆಗಿದೆ. ಇಲ್ಲೇನೋ ನಂಬರ್ ಆಫ್ ಪಾರ್ಟಿಕಲ್ಸ್ ಮಿಸ್ ಆದರೆ, ಅಂದರೆ ಕ್ಯಾಟಯಾನ್ಸ್ ಅಥವಾ ಆನಾಯನ್ಸ್ ಮಿಸ್ ಆಯಿತು ಅಂದರೆ ಕ್ರಿಸ್ಟಲ್ ಡಿಫೆಕ್ಟ್ ಅಂತ ಹೇಳ್ತಾರೆ. ಸೊ ಕ್ರಿಸ್ಟಲ್ ಡಿಫೆಕ್ಟಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಸ್ಕಾಟ್ಕಿ ಡಿಫೆಕ್ಟ್ ಮತ್ತು ಫ್ರಿಂಕಲ್ ಡಿಫೆಕ್ಟ್. ಸೊ ಇವೆರಡಕ್ಕೂ ಕಾಮನ್ ಆಗಿ ತೋರಿಸೋದು ಯಾವುದಂದರೆ AgBr ಒಂದು ಸಾಲಿಡಲ್ಲಿ ಈ ಥರ ಆಗುತ್ತೆ. ಸೊ ವೇರ್ Ag+ ಆ್ಯಂಡ್ Br- ಆರ್ ಕಂಬೈನ್ಡ್. Ag+ ಇಸ್ ಕ್ಯಾಟಯಾನ್ ಆ್ಯಂಡ್ Br- ಇಸ್ ಆನಯಾನ್. ಸೊ ಸ್ಕಾಟ್ಕಿ ಡಿಫೆಕ್ಟ್ ಮತ್ತು ಫ್ರಿಂಕಲ್ ಡಿಫೆಕ್ಟಲ್ಲಿ ಏನು ಮೇನ್ ಡಿಫ್ರೆನ್ಸ್ ಅಂದರೆ, ಇಲ್ಲಿ ಸ್ಕಾಟ್ಕಿ ಡಿಫೆಕ್ಟಲ್ಲಿ ಸೇಮ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ಮಿಸ್ಸಿಂಗ್.
ಸೊ ಏನಾಗುತ್ತೆ, ಒಂದು 5 ಕ್ಯಾಟಯಾನ್ಸ್ ಮಿಸ್ ಆಯಿತು ಅಂದರೆ 5 ಆ್ಯನಾಯಾನ್ಸ್ ಮಿಸ್ ಆಗುತ್ತೆ. ಸೇಮ್ ನಂಬರ್ ಆಫ್ ಪಾರ್ಟಿಕಲ್ಸ್ ಮಿಸ್ ಆಗಿರೋದಕ್ಕೆ ಸ್ಕಾಟ್ಕಿ ಡಿಫೆಕ್ಟ್ ಆಗುತ್ತೆ. ಇಫ್ ದ ಆಟಮ್ ಇಸ್ ಡಿಸ್ಪ್ಲೇಸ್ಡ್ ಫ್ರಮ್ ದ ಆ್ಯಕ್ಚುಯಲ್ ಪ್ಲೇಸ್ ದೆನ್ ಇಟ್ ಈಸ್ ಫ್ರಿಂಕಲ್ ಡಿಫೆಕ್ಟ್. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಪಾರ್ಟಿಕಲ್ಸ್ ಆರ್ ಮಿಸ್ಸಿಂಗ್ ಆಗುತ್ತೆ, ಬಟ್ ಇಲ್ಲಿ ಪಾರ್ಟಿಕಲ್ಸ್ ಮಿಸ್ ಆಗಲ್ಲ. ಸೊ ಜಸ್ಟ್ AgBr ಅಂತ ಇದ್ದರೆ Ag ಪ್ಲಸ್ ಅಥವಾ Br ಮೈನಸ್ ಅದರ ಆ್ಯಕ್ಚುಯಲ್ ಪ್ಲೇಸಿಂದ ಡಿಸ್ಪ್ಲೇಸ್ ಆಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಡಿಫೆಕ್ಟ್. ಸೊ ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಮಿಸ್ ಆಗ್ತಿರೋದ್ರಿಂದ ಏನಾಗುತ್ತೆ, ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಯಾಕೆಂದರೆ ವಾಲ್ಯೂಮ್ ಆಫ್ ಪಾರ್ಟಿಕಲ್ಸ್, ಮಾಸ್ ಆಫ್ ದ ಪಾರ್ಟಿಕಲ್ಸ್ ಕಡಿಮೆ ಆದಂಗೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾಕಂದರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಮಾಸ್ ಕಡಿಮೆ ಆಗುತ್ತೆ ನಂಬರ್ ಆಫ್ ಪಾರ್ಟಿಕಲ್ ಮಿಸ್ ಆಗೋದಂಗೆ, ಹಾಗೆ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಡೆನ್ಸಿಟಿ ರಿಮೈನ್ಸ್ ಸೇಮ್, ಯಾಕೆಂದರೆ ಯಾವುದು ಪಾರ್ಟಿಕಲ್ ಮಿಸ್ ಆಗಿರಲ್ಲ. ಸೊ in which solids it is found? It is found in the solids having high coordination number, and this is found in the solids having low coordination number. Coordination number ಕಡಿಮೆ ಇರೋ solids ಅಲ್ಲಿ ಫ್ರಿಂಕಲ್ ಡಿಫೆಕ್ಟ್ ಇರುತ್ತೆ. if it is high then it is Schottky defect. So example for this is AgCl and AgBr, and example for Frinkel defect is AgBr and AgI. ಇಲ್ಲಿ ನೋಡಿ ಯಾವಾಗ ಇದಾಗುತ್ತೆ ಅಂದರೆ, when the size of cation and anion are same, then Schottky defect takes place. If there is a large difference between size, then Frinkel defect takes place. So this is a small introduction for defects in solids. So next ಏನಿದೆ ಅಂದರೆ semiconductors. ಸೊ ಸೆಮಿಕಂಡಕ್ಟರ್ಸ್ ಈಸಿ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸು ಪಿ ಟೈಪ್ ಮತ್ತು ಎನ್ ಟೈಪ್ ಸೆಮಿಕಂಡಕ್ಟರ್ ಮಧ್ಯೆ ಡಿಫ್ರೆನ್ಸ್ ಕೇಳ್ತಾರೆ. ಸೊ ಪಿ ಟೈಪ್ ಸೆಮಿಕಂಡಕ್ಟರ್ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ, ಟ್ರೈವ್ಯಾಲೆಂಟ್ ಇಂಪ್ಯೂರಿಟೀಸ್ ಆರ್ ಡೋಪ್ಡ್ ವಿತ್ ಸಿಲಿಕಾನ್, ದೆನ್ ಇಟ್ ಫಾರ್ಮ್ಸ್ ಪಿ ಟೈಪ್. If n type is doped with if pentavalent impurities is doped with silicon, then it forms n type semiconductor. So n type andre electron nitrogen family. So majority charge carriers is electron. Here the holes are the majority charge carriers. Then what happens, the properties of solids like diamagnetic property, paramagnetic and ferromagnetic properties ಇದೆಲ್ಲ ಫಿಸಿಕ್ಸಲ್ಲಿ ಕ್ಲೀನಾಗಿ ಬರುತ್ತೆ. ಸೊ ಡಯಾಮ್ಯಾಗ್ನೆಟಿಕ್ ಅಂದರೆ ಏನಂದರೆ, ದೇ ಆರ್ ವೀಕ್ಲಿ ರಿಪಲ್ಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸಾಂಪಲ್ ಗೋಲ್ಡ್ ಮತ್ತು ಕಾಪರ್. ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ವೀಕ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಸೊ ಡಯಾಮ್ಯಾಗ್ನೆಟಿಕ್ ಆರ್ weakly repelled, paramagnetic are weakly attracted, and ferromagnetic substances are strongly attracted by magnetic field. So magnet nodi, ferromagnet, iron magnetic andre they are strongly attracted by magnetic field. Paramagnetic are weakly attracted and diamagnetic are weakly repelled by magnetic field. So ಇಲ್ಲಿ ಇನ್ನೊಂದು ಸತಿ ಇದೆ ನೋಡಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಏನು, ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಸೊ 1 ಪಾರ್ಟಿಕಲ್ ಇದೆ 4/3πr³ into 100 divided by A is equal to 2r ಗೊತ್ತಿತ್ತು, 8r³. Packing efficiency is 52.4. particles are in contact at the edges. ಸೊ ಇಲ್ಲಿ ನೋಡಿ ಬಾಡಿ ಸೆಂಟ್ರಲ್ಲಿ ಬಾಡಿ ಡಯಾಗ್ನಲ್ ಕಾಂಟ್ಯಾಕ್ಟ್ ಇದೆ. ಸೊ ಏನಾಗುತ್ತೆ ನಮಗೆ A is equal to 4r/√3, ಇಲ್ಲಿ A is equal to 4/√2r, 2√2r. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಇಲ್ಲಿ ನೋಡಿ 2 ಪಾರ್ಟಿಕಲ್ಸ್ ಇರೋದ್ರಿಂದ 2 into 4/3πr³, ಇಲ್ಲಿ 4 particles ಇರೋದ್ರಿಂದ 4 into π/3r³. So in FCC, particles are in contact in the phase diagonal. So this is the entire lesson. If you have any doubt, you can ask with me. Thank you.